ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡ್ಬೋದಾ ಅಥವಾ ಇಲ್ವಾ? ಈಗಂದಿ ಒಪ್ಕೊಂಡಿದಾರ, ಸಾಕಷ್ಟು ಅದಕ್ಕಾಗಿ ಒಂದೆರಡು ಹರಿನೂ ಹಾಕಿದಾರ, ಅದಕ್ಕೆ ಇನ್ನೊಂದು ಪ್ರಯೋಗ ಮಾಡಿದ್ರು. ನಾ ಹೆಣ್ಣು ಅದಕ್ಕಾಗಿ ಹಿಂಗೆ ಮಾಡ್ತೀನಿ ಏನು ಅನ್ನುವಂಥದ್ದು. ಅದಕ್ಕೆ ಅವರು ಉತ್ತರ ಕೊಟ್ಟರು, ನೋಡಮ್ಮ ನೀ ಮಂತ್ರಿ ಇದ್ದಿ, ಇಲ್ಲಿ ಹೆಣ್ಣಾಗಲ್ಲ ಪ್ರಶ್ನೆ ಇಲ್ಲ, ತಪ್ಪು ಯಾರೇ ಮಾಡಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋಂಗೆ ಮಾತಾಡಿದ್ರು. ಅದಕ್ಕೆ ಕಾರಣ ನೀವು ಇದನ್ನ ಆವತ್ತೇ ಹೇಳಿದ್ರಪ್ಪ ಅಂತಂದ್ರೆ ಇವತ್ತೇಳು ಮಾತಿರೋಣ ಇದು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ನಾವು ಹೇಳ್ತಾ ಇದ್ವಿ ನಿಮ್ಗೆ, ಇಲ್ಲ ರೀ 2 ತಿಂಗಳು ಬಂದಿಲ್ಲ, ಎಲ್ಲ ಕಡೆ ಮಾಡಿದ್ವಿ, ಬರೀ ಜಿಲ್ಲೆ ಹೋಗಿ ನೋಡಿದೀವಿ, ಕೇಳಿದೀವಿ. ಅನೇಕ ಜನ ಹೇಳಿದ್ರೆ ಇಲ್ಲ 2 ತಿಂಗಳು ಉಳದದು ಅಂತ ಹೇಳಿ, ನೀವು ಉಳದದು ಅಂತ ಹೇಳಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ನಾವು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ, ಬಾವಿ ಹಿಡಿತಾ ಇರಲಿಲ್ಲ, ಈ ಇಶ್ಯೂಸ್ ದೊಡ್ಡದಾಗ್ತಾ ಇರಲಿಲ್ಲ. ಇದಕ್ಕೆ ನೀವೇ ಕಾರಣ, ಸ್ವಯಂ ಕೃತ ಅಪರಾಧ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರ. ಹಾಗಾದ್ರೆ ರಾಜೀನಾಮೆ ನಕ್ಕಿನ ಗ್ಯಾರಂಟಿನ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಯಾಕಂದ್ರೆ ಈಗ ಘನಘೋರ ಆರೋಪಗಳನ್ನ ಬೆಳಗಾವಿ ಜಿಲ್ಲೆಯ ಇವರು ವಿರೋಧಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತ ತಲೆ ತೂಗುವಂತ, ತಲೆ ಕೊಡುವಂತ ಪ್ರಸಂಗ ಬಂದಿತ್ತ. ಜಗದೀಶ್ ಯಾವ ರೀತಿಯಾಗಿ ಇದನ್ನ ವಿಷಯವನ್ನ ಸಾಲ್ವ್ ಮಾಡ್ಬೋದು ಅಥವಾ ತಮ್ಮ ಬೆಂಬಲಿಗರು ಉಳಿಸ್ಕೋಬಹುದು ನೋಡೋಣ ಅಂತ ಹೇಳ್ತಾರೆ. ಒಟ್ಟಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವತ್ತು ತೊಂದರೆಗಳಿದ್ದಾರ, ರಾಜೀನಾಮೆ ಹಂತಕ್ಕೆ ಬಂದು ನಿಂತಿದ್ದಾರೆ ಅನ್ನೋ ಒಂದು ಸಣ್ಣ ವಿಷಯ ನಮಗೆ ಆದರವಾಗಬಹುದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಸೇವೆ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಂಸ್ಕಾರ ತಿಳಿಸ್ಬೋದು. 60 ನ್ಯೂಸ್ ಅಂತ ಸಿದ್ದರಾಮಯ್ಯ ವಂದನೆಗಳು.